ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಿಮಗೆ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ಈ ಒಂದು ಮನೆ ಕಟ್ಟೋದಿಕ್ಕೆ, ಹೊಸ ಮನೆನ ಕಟ್ಟೋದಿಕ್ಕೆ ಯಾವ್ದಾದ್ರು ಸ್ಕೀಮ್ ಇದ್ರೆ ಹೇಳಿ, ಸರ್ಕಾರದಿಂದ ಒಂದು ಮನೆಗಳನ್ನ ಕೊಡ್ತಾರಲ್ವಾ, ಯಾವುದೇ ರೀತಿಯಾದ ಒಂದು ಸ್ಕೀಮ್ಗಳಿದ್ರೆ ನನಗೆ ಇಂದು ಇನ್ಫಾರ್ಮ್ ಮಾಡಿ ಅಂತ ತುಂಬಾ ಜನರು ಕೇಳ್ತಾ ಇರ್ತೀರಾ. ಆದ್ರೆ ನಾನು ಹಲವಾರು ಬಾರಿ ಆ ಒಂದು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ, ಬಟ್ ಅದು ನಿಮಗೆ ತಲುಪೋದಿಲ್ಲ. ಯಾಕಂತಂದ್ರೆ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ, ಹಾಗಾಗಿ ನಿಮ್ಗೆ ಆ ಒಂದು ನೋಟಿಫಿಕೇಶನ್ ಬರೋದಿಲ್ಲ. ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಮಾಡುವಂತ ಎಲ್ಲ ಒಂದು ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇವಾಗ ಇರುವಂತ ಒಂದು ಯೋಜನೆ ಅನ್ನೋದಾದ್ರೆ, ಒಂದು ಮನೆ ಕಟ್ಟೋದಿಕ್ಕೆ, ಹೊಸದಾಗಿ ಮನೆ ಮಾಡೋದಿಕ್ಕೆ ಇರುವಂತ ಯೋಜನೆ ಅನ್ನೋದಂತ ನೋಡೋದಾದ್ರೆ ಸ್ನೇಹಿತರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಅಂತ ಒಂದು ಯೋಜನೆನ ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಯೋಜನೆ ಇವಾಗ ಬಂದಿರುವಂತದ್ದಲ್ಲ. ಈ ಒಂದು ಲಾಸ್ಟ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಟೋಟಲ್ ಆಗಿ 2024 2025 ಇಸ್ವಿಯಿಂದ 2028 2029 ಇಸ್ವಿ ಒಳಗಡೆ ನಾವು 2 ಕೋಟಿ ಮನೆಗಳನ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಆಲ್ ಇಂಡಿಯಾ, ಆಲ್ ಭಾರತಕ್ಕೆ 2 ಕೋಟಿ ಮನೆಗಳನ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಮನೆಗಳನ್ನ ಸ್ಯಾಂಕ್ಷನ್ ಮಾಡ್ತೀರಿ ಅಂತ ಹೇಳಿದ ನಂತರದಲ್ಲೂ ಕೂಡ ನಿಮ್ಗೆ 2024 2025 ಸಾಲಲ್ಲಿ 2025 ಸಾಲ ಒಳಗಡೆ ಈ ಒಂದು 84 ಲಕ್ಷ ಮನೆಗಳನ್ನ ನಾವು ನಿರ್ಮಾಣ ಮಾಡಿಸ್ತೀವಿ, 84 ಲಕ್ಷ ಮನೆಗಳನ್ನ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೀವಿ ಅಂತ ಅದರಲ್ಲೂ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು 2024 2025 ಇಸ್ವಿಯಲ್ಲಿ ಇವಾಗ ನಿಮ್ಗೆ ಫೆಬ್ರವರಿ 7ನೇ ತಾರೀಕಲ್ಲಿ ಈ ಒಂದು ನೋಟಿಫಿಕೇಶನ್ ಬಂದಿರುವಂತದ್ದು. 2024 2025 ಸಾಲಲ್ಲಿ ಇವಾಗ ಆಲ್ರೆಡಿ 39 ಲಕ್ಷ ಮನೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆ ಒಂದು 39 ಲಕ್ಷ ಮನೆಗಳನ್ನ ಬಿಡುಗಡೆ ಮಾಡೋದನ್ನು ಕೂಡ ಅದು 39 ಲಕ್ಷನೂ ಕೂಡ ಮನೆಗಳನ್ನು ಕೂಡ ಕರ್ನಾಟಕಕ್ಕೆ ಕೊಡುವಂತದ್ದಲ್ಲ ಸ್ನೇಹಿತರೆ. ಟೋಟಲ್ ಆಗಿ ನಿಮ್ಗೆ 9 ರಾಜ್ಯಗಳಿಗೆ ಆ ಒಂದು ಬಿಡುಗಡೆ ಮಾಡಿರುವಂತದ್ದು. 39 ಲಕ್ಷ ಮನೆಗಳನ್ನ 9 ರಾಜ್ಯಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಯಾವ ಯಾವ ರಾಜ್ಯಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಸ್ಸಾಮು, ಬಿಹಾರ, ಮತ್ತೆ ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ತಮಿಳುನಾಡು ಮತ್ತೆ ಕರ್ನಾಟಕ. ಇಷ್ಟು ಸೇರಿ ಅಂದ್ರೆ 9 ರಾಜ್ಯಗಳಿಗೂ ಕೂಡ ಸೇರಿ 39 ಮನೆಗಳನ್ನ ಆಲ್ರೆಡಿ 39 ಲಕ್ಷ ಮನೆಗಳನ್ನ ಆಲ್ರೆಡಿ ಇವಾಗ ಸ್ಯಾಂಕ್ಷನ್ಗಳನ್ನ ಮಾಡಿದ್ದಾರೆ. ಈ ಒಂದು 2024 2025 ಸಾಲಲ್ಲಿ 84 ಲಕ್ಷ ಮನೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವಾಗ ಸದ್ಯಕ್ಕೆ 39 ಲಕ್ಷ ಮನೆಗಳನ್ನ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಒಂದು ಕರ್ನಾಟಕಕ್ಕೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಟೋಟಲ್ ಆಗಿ 9 ರಾಜ್ಯಗಳು ಸೇರಿ 39 ಲಕ್ಷ ಮನೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಕೂಡ ಮನೆಗಳನ್ನ ಕಟ್ಕೋಬಹುದು. ಇದು ಸಿಟಿಗಳಲ್ಲಿ ಇರುವಂತವರಿಗೆ ಮನೆ ಕಟ್ಟೋದಿಕ್ಕಲ್ಲ, ಗ್ರಾಮಗಳಲ್ಲಿ ಅಂದ್ರೆ ಈ ಒಂದು ಹಳ್ಳಿಗಳಲ್ಲಿ ಇರುವಂತ ಯಾರೆಲ್ಲ ವಾಸ ಮಾಡ್ತಾ ಇರ್ತೀರಾ, ನೀವು ಈ ಒಂದು ಮನೆಗಳನ್ನ ಕಟ್ಕೋಬಹುದು. ನೀವು ಕಂಪ್ಲೀಟ್ ಆಗಿ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಈ ಒಂದು ಅರ್ಜಿನ ಹಾಕ್ಬೇಕಾಗುತ್ತೆ. ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿನ ಹಾಕಿದ ನಂತರದಲ್ಲಿ ನಿಮ್ಗೆ ಆ ಒಂದು ಮನೆ ಸ್ಯಾಂಕ್ಷನ್ ಆಗುವಂತದ್ದು. ಅದಾದ ನಂತರದಲ್ಲಿ ಮನೆಗಳನ್ನ ಕಟ್ಕೋಬಹುದು. ನೀವು ಗ್ರಾಮ ಪಂಚಾಯತಿಯಲ್ಲಿ ಸರಿಯಾದ ರೀತಿಯಲ್ಲಿ ವಿಚಾರಿಸಬೇಕಾಗುತ್ತೆ. ಸದ್ಯಕ್ಕೆ ಈ ಒಂದು ಕರ್ನಾಟಕಕ್ಕೆ ಇನ್ನು ಬಿಟ್ಟಿಲ್ಲ. ಕರ್ನಾಟಕಕ್ಕೆ ಬಂದ ನಂತರದಲ್ಲಿ ನೀವು ಈ ಒಂದು ಗ್ರಾಮ ಪಂಚಾಯತಿನ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಒಂದು ಮನೆಗಳನ್ನ ತಗೋಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಈ ಒಂದು ಸ್ಕೀಮ್ಗೆ ನೀವು ಅರ್ಜಿ ಹಾಕೋದಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಇವಾಗ. ಮೊದಲನೇದಾಗಿ ನಿಮ್ಮ ಒಂದು ಆಲ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅಲ್ವಾ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ, ನಿಮ್ಮ ಒಂದು ಎಲ್ಲರದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮ್ಯಾಂಡೇಟರಿ ಆಗಿ ಆಲ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಐಡೆಂಟಿ ಪ್ರೂಫಿಗೋಸ್ಕರ ವೋಟರ್ ಐಡಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಇದರಲ್ಲಿ ಯಾವ್ದಿದ್ರು ಕೂಡ ಆಗುತ್ತೆ. ಅದೇ ರೀತಿಯಾಗಿ ಯುಟಿಲಿಟಿ ಬಿಲ್ಸ್, ಅಂದ್ರೆ ಯುಟಿಲಿಟಿ ಬಿಲ್ಸ್ ಅಂತಂದ್ರೆ ನಿಮ್ಗೆ ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಏನಿರುತ್ತಲ್ವಾ ಅದರ ಒಂದು ಸ್ಟೇಟ್ಮೆಂಟ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಏನಾದ್ರೂ ಕೂಡ ನೀವು SC ST OBC ಕ್ಯಾಟಗರಿಗೆ ಏನಾದ್ರು ನೀವು ಸೇರೋದಾದ್ರೆ ನಿಮ್ಗೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಿದೆಯಲ್ವಾ, ನೀವು ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಿರುತ್ತೆ, ನೀವೇನಾದ್ರೂ ಕೂಡ ಪರ್ಚೇಸ್ ಮಾಡಿದ್ರೆ ಅದರ ಒಂದು ದಾಖಲಾತಿ ಏನಿರುತ್ತೆ ಅದನ್ನು ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಾದ್ರೂ ಕೂಡ ಅಂದ್ರೆ ನೀವು ಸ್ವಂತವಾಗಿ ಅಲ್ಲಿ ಏನ್ ಮನೆ ಮಾಡಿರ್ತೀರಲ್ವಾ, ಹಳೆ ಮನೆ ಇರುತ್ತಲ್ವಾ, ಅಲ್ಲಿದ್ರು ಕೂಡ ಅದರ ಒಂದು ದಾಖಲಾತಿ ಕೂಡ ಬೇಕಾಗುತ್ತೆ. ಹಳೆ ಮನೆ ಇದ್ರೂ ಕೂಡ ಅದರ ಒಂದು ದಾಖಲಾತಿ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಲ್ಲಿ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದಾದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡು ಸೀಡಿಂಗ್ ಆಗಿರ್ಬೇಕಾಗುತ್ತೆ, ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ನಿಮ್ಗೆ ಅಲ್ಲಿ ಸಿಗುವಂತ
ಮನೆ ಕಟ್ಟೋದಕ್ಕೆ ಒಂದು ಏನು ಕೊಡ್ತಾರಲ್ವಾ ಸಬ್ಸಿಡಿಗಳನ್ನ, ಅದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರ್ಲೇಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ದಯವಿಟ್ಟು ಕೂಡ ನೀವು ಮಾಡಿಸ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಇರುವಂಥದ್ದು ಸ್ನೇಹಿತರೆ. ದಯವಿಟ್ಟು ಕೂಡ ಅಪ್ಲೈ ಮಾಡಬೇಕಾದ್ರೆ ನೀವು ಗ್ರಾಮ ಪಂಚಾಯತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಗ್ರಾಮ ಪಂಚಾಯತಿಯಲ್ಲಿ ಅರ್ಜಿನ ಹಾಕಬೇಕಾಗುತ್ತೆ. ಈ ಒಂದು ಹಳ್ಳಿಗಳಲ್ಲಿ ಇರುವಂಥವ್ರು ಮಾತ್ರ, ಸಿಟಿಗಳಲ್ಲಿ ಈ ಒಂದು ಸ್ಕೀಮು ಅಪ್ಲೈ ಆಗೋದಿಲ್ಲ. ಹಳ್ಳಿಗಳಲ್ಲಿ ಈ ಒಂದು ವಾಸ ಮಾಡ್ತಿರುವಂಥ ಜನಗಳು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿ ನೀವು ಹೊಸ ಮನೆಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.